ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಪ್ರೆಗ್ನೆನ್ಸಿಯಲ್ಲಿ ಯಾವ ತಿಂಗಳಿನಲ್ಲಿ ಬೇಬಿ ಹೆಡ್ ಆನ್ ಪೊಸಿಷನ್ಗೆ ಬರುತ್ತೆ, ಹೆಡ್ ಆನ್ ಪೊಸಿಷನ್ ಯಾವ ವಾರದಲ್ಲಿ ಆಗುತ್ತೆ, ಇನ್ನು ಬೇಬಿ ಹೆಡ್ ಆನ್ ಪೊಸಿಷನ್ಗೆ ಬರಲಿಲ್ಲ ಅಂತ ಹೇಳಿದರೆ ಅದಕ್ಕೆ ಕಾರಣಗಳೇನು, ಅದಕ್ಕೆ ಯಾವ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ವಿಚಾರವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ. ಗರ್ಭದಲ್ಲಿ ಬೇಬಿ ಹೆಡ್ ಡೌನ್ ಪೊಸಿಷನ್ಗೆ ಯಾವಾಗ ಬರುತ್ತೆ ಅಂತ ಹೇಳಿದರೆ 28ರಿಂದ 32 ವಾರಗಳ ಒಳಗಡೆ ಬೇಬಿ ಹೆಡ್ ಆನ್ ಪೊಸಿಷನ್ಗೆ ಸಾಧಾರಣವಾಗಿ ಬರುತ್ತೆ. 36 ವಾರಗಳ ಒಳಗೆ ಸಾಧಾರಣವಾಗಿ ಎಲ್ಲರಲ್ಲೂ ಈ ಒಂದು ಹೆಡ್ ಆನ್ ಪೊಸಿಷನ್ ಅನ್ನೋದು ನೀವು ಗರ್ಭದಲ್ಲಿ ಗಮನಿಸ್ಬೋದು. ಆದರೆ 30 to 40 ವೀಕ್ಸಲ್ಲಿ ಇನ್ನು ಕೆಲವರಲ್ಲಿ ಬೇಬಿ ಹೆಡ್ ಆನ್ ಪೊಸಿಷನ್ಗೆ ಬಂದೇ ಇರೋದಿಲ್ಲ. ಆ ರೀತಿ ಸಾಧ್ಯತೆಗಳು ಸಹ ಇರುತ್ತೆ. 40 ವಾರಗಳಾಗಿದ್ರೂ ಸಹ ಬೇಬಿ ಹೆಡ್ ಆನ್ ಪೊಸಿಷನ್ಗೆ ಬಂದಿಲ್ಲ ಅಂತ ಹೇಳಿದ್ರೆ ಅಂಥವರಲ್ಲಿ ಸಿಸೇರಿಯನ್ ಅಂದರೆ ಸಿ ಸೆಕ್ಷನ್ ಡೆಲಿವರಿ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಿದ್ರೆ ಗರ್ಭದಲ್ಲಿ ಮಗು ತಲೆ ಕೆಳಗೆ ಬರದೇ ಇರೋದಕ್ಕೆ ಅಂದರೆ ಹೆಡ್ ಆನ್ ಪೊಸಿಷನ್ಗೆ ಬರದೇ ಇರೋದಕ್ಕೆ ಕಾರಣಗಳು ಏನು? ಎಲ್ಲ ಗರ್ಭಿಣಿ ಸ್ತ್ರೀಯರಲ್ಲೂ ಸಹ ಬೇಬಿ ಹೆಡ್ ಆನ್ ಪೊಸಿಷನ್ಗೆ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕೆಲವು ಮಕ್ಕಳು ಟ್ರಾನ್ಸ್ವರ್ಸ್ ಪೊಸಿಷನ್ ಅಥವಾ ಬ್ರೀಚ್ ಪೊಸಿಷನ್ನಲ್ಲೇ ಇರ್ತವೆ. ಇದಕ್ಕೆ ಕಾರಣಗಳು ಏನು ಅಂತ ನೋಡೋದಾದರೆ ಗರ್ಭ ಇರುವಂಥ ಒಂದು ಶೇಪು ಅಥವಾ ಗರ್ಭದಲ್ಲಿ ಇರುವಂಥ ಒಂದು ಸ್ಪೇಸು ಅಥವಾ ಜಾಗ. ಗರ್ಭದಲ್ಲಿರುವ ಜಾಗ ಅಥವಾ ಸ್ಪೇಸ್ ಬೇಬಿಗೆ ಕದಲೋದಕ್ಕೆ ಸ್ಪೇಷಿಯಸ್ ಆಗಿ ಇರಬೇಕು. ಅದಕ್ಕೆ ಸ್ಪೇಸ್ ಸಫಿಷಿಯೆಂಟ್ ಆಗಿ ಇಲ್ಲ ಅಂತ ಹೇಳಿದ್ರೆ ಅದು ಹೆಡ್ ಆನ್ ಪೊಸಿಷನ್ಗೆ ಬರೋದಕ್ಕೆ ಕಷ್ಟ ಆಗುತ್ತೆ. ಕೆಲವು ಗರ್ಭಿಣಿ ಸ್ತ್ರೀಯರಲ್ಲಿ ಜೆನೆಟಿಕಲ್ ಆಗಿ ಒಂದು ಗರ್ಭದ ಆಕಾರ ನಾರ್ಮಲ್ ಆಗಿ ಇರೋದಿಲ್ಲ, ಅಬ್ನಾರ್ಮಲ್ ಆಗಿ ಇರುತ್ತೆ. ಅಂಥವರಲ್ಲಿ ಬೇಬಿ ಹೆಡ್ ಆನ್ ಪೊಸಿಷನ್ಗೆ ಬರೋದಕ್ಕೆ ತೊಂದರೆ ಆಗುತ್ತೆ. ಇನ್ನು ಎರಡನೇ ರೀಸನ್ ಅಂತ ನೋಡೋದಾದರೆ ಗರ್ಭದಲ್ಲಿ ಆಮ್ನಿಯಾಟಿಕ್ ಫ್ಲೂಯಿಡ್ ಕಡಿಮೆಯಾಗಿ ಅಥವಾ ಜಾಸ್ತಿಯಾಗಿ ಇರುವಂಥದ್ದು. ಗರ್ಭದಲ್ಲಿ ಆಮ್ನಿಯಾಟಿಕ್ ಫ್ಲೂಯಿಡ್ ಅನ್ನೋದು ಜಾಸ್ತಿ ಇದ್ದರೆ ಬೇಬಿ ತುಂಬಾ ಜಾಸ್ತಿ ಕದಲಿಕೆಯನ್ನು ಮಾಡುತ್ತೆ, ಮೂಮೆಂಟ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಅದೇ ಒಂದು ಆಮ್ನಿಯಾಟಿಕ್ ಫ್ಲೂಯಿಡ್ ಕಡಿಮೆ ಇದ್ದರೆ ಬೇಬಿಗೆ ಕದಲೋದಕ್ಕೆ ತೊಂದರೆ ಆಗುತ್ತೆ. ಇನ್ನು ಮೂರನೇ ರೀಸನ್ ಅಂತ ನೋಡೋದಾದರೆ ಪ್ಲೆಸೆಂಟಾ ಪೊಸಿಷನ್. ಪ್ಲೆಸೆಂಟಾ ಪೊಸಿಷನನ್ನು ಗಮನದಲ್ಲಿ ಇಟ್ಕೊಂಡು ಸಹ ಬೇಬಿ ಕದಲುವಿಕೆಗೆ ಅದು ಕಾರಣವಾಗುತ್ತೆ. ಆ್ಯಂಟೀರಿಯರ್ ಪೊಸಿಷನಲ್ಲಿ ಒಂದು ಪ್ಲೆಸೆಂಟಾ ಇತ್ತು ಅಂತ ಹೇಳಿದ್ರೆ ಬೇಬಿಗೆ ಕದಲುವಿಕೆ ಅನ್ನೋದು ಸ್ವಲ್ಪ ಕಷ್ಟ ಆಗ್ಬೋದು. ಇನ್ನು ನಾಲ್ಕನೇ ರೀಸನ್ ಅಂತ ನೋಡೋದಾದರೆ ಬೇಬಿಯ ಒಂದು ವೆಯ್ಟು ಅಥವಾ ಗಾತ್ರ ದೊಡ್ಡದಾಗಿ ಇರುವಂಥದ್ದು. ಆ ರೀತಿ ಇದ್ದರೆ ಬೇಬಿಗೆ ಗರ್ಭದ ಒಳಗಡೆ ಮೂಮೆಂಟ್ ಮಾಡುವಂಥದ್ದು ಕಷ್ಟ ಆಗುತ್ತೆ. ಕೆಲವೊಂದು ಸಲ ಬೇಬಿಯ ಹೆಡ್ ಅನ್ನೋದು ಗಾತ್ರವಾಗಿ ಇರುತ್ತೆ. ಆ ಸಂದರ್ಭದಲ್ಲೂ ಸಹ ಬೇಬಿ ಹೆಡ್ ಆನ್ ಪೊಸಿಷನ್ಗೆ ಬರೋದಕ್ಕೆ ಕಷ್ಟ ಆಗುತ್ತೆ. ಇನ್ನೊಂದು ರೀಸನ್ ಅಂತ ಹೇಳಿದ್ರೆ ಟ್ವಿನ್ ಬೇಬೀಸ್ ಅಥವಾ ಟ್ರಿಪ್ಲೆಟ್ಸ್. 2 ಅಥವಾ 3 ಮಕ್ಕಳು ಗರ್ಭದಲ್ಲಿದ್ದರೆ ಅದಕ್ಕೆ ಮೂಮೆಂಟ್ ಮಾಡೋದಕ್ಕೆ ಸ್ಪೇಸ್ ಅನ್ನೋದು ಇರೋದಿಲ್ಲ. ಇದರಿಂದನೂ ಸಹ ಬೇಬಿ ಹೆಡ್ ಆನ್ ಪೊಸಿಷನ್ಗೆ ಬರೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ಈ ರೀತಿ ಸಮಸ್ಯೆಗಳಿದ್ದರೆ ಬೇಬಿ ಹೆಡ್ ಆನ್ಗೆ ಪೊಸಿಷನ್ಗೆ ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಇನ್ನು 37 ವೀಕ್ಸ್ ಆದಮೇಲೆ ಬೇಬಿ ಹೆಡ್ ಆನ್ ಪೊಸಿಷನ್ಗೆ ಬಂದಿಲ್ಲ ಅಂತ ಹೇಳಿದ್ರೆ ಡಾಕ್ಟರ್ಸು ಕೆಲವೊಂದು ಸಜೆಷನ್ಸನ್ನು ನಿಮಗೆ ಕೊಡ್ಬೋದು. ಅದರಲ್ಲಿ ಮೊದಲನೇದು ಟಿಲ್ಟಿಂಗ್ ಎಕ್ಸಸೈಸಸ್. ಗರ್ಭಿಣಿ ಸ್ತ್ರೀಯರು ಕೆಲವೊಂದು ಅಪ್ಸೈಡ್ ಡೌನ್ ಎಕ್ಸಸೈಸಸನ್ನು ಮಾಡಿದ್ರೆ ಬೇಬಿ ಹೆಡ್ ಆನ್ ಪೊಸಿಷನ್ಗೆ ಬರುವಂಥ ಸಾಧ್ಯತೆಗಳು ಇರುತ್ತೆ. ಮುಂದಿನ ಎಕ್ಸಸೈಸ್ ಫಾರ್ವರ್ಡ್ ಲೀನಿಂಗ್ ಇನ್ವರ್ಷನ್. ಮೂರನೇದು ಚೈಲ್ಡ್ ಪೋಸ್. ಈ ಎಕ್ಸಸೈಸ್ಗಳು ಡಾಕ್ಟರ್ಸ್ ನಿಮಗೆ ಸಜೆಸ್ಟ್ ಮಾಡಿರುವಂಥ ರೀತಿಯಲ್ಲೇ ಅಷ್ಟೇ ಸಮಯ ದಿನಾಗಲೂ ಮಾಡಿದ್ರೆ ಒಂದು ಬೇಬಿ ಹೆಡ್ ಆನ್ ಪೊಸಿಷನ್ಗೆ ಬರೋದಕ್ಕೆ ಸಹಕಾರಿಯಾಗಿರುತ್ತೆ. ಇದು ಬೇರೆಯವರ ಮಾರ್ಗದರ್ಶನದಲ್ಲೇ ನೀವು ಇವುಗಳನ್ನು ಮಾಡಬೇಕು. ಮುಂದಿನದು ನೋಡೋದಾದರೆ ಮ್ಯೂಸಿಕ್ ಅಥವಾ ವಾಯ್ಸ್ ಸ್ಟಿಮ್ಯುಲೇಷನ್. ಇನ್ನು ಬೇಬಿಗೆ ಮ್ಯೂಸಿಕ್ ಅಥವಾ ಸಾಂಗ್ಸನ್ನು ಕೇಳಿಸೋದ್ರಿಂದ ಒಂದು ಹೆಡ್ ಆನ್ ಪೊಸಿಷನ್ಗೆ ಬರುವಂಥ ಸಾಧ್ಯತೆ ಇದೆ ಅಂತಲೂ ಸಹ ಕೆಲವೊಂದು ರಿಪೋರ್ಟ್ಸ್ ಹೇಳುತ್ತೆ. ಡಾಕ್ಟರು ಇದನ್ನು ಸಜೆಸ್ಟ್ ಮಾಡ್ಬೋದು. ಇನ್ನು ಇವುಗಳೆಲ್ಲ ಪ್ರಯತ್ನ ಮಾಡಿಯೂ ಬೇಬಿ ಹೆಡ್ ಆನ್ ಪೊಸಿಷನ್ಗೆ ಬಂದಿಲ್ಲ, 37-38 ವಾರಗಳು ಕಂಪ್ಲೀಟ್ ಆಗಿದೆ ಅಂತ ಅಂದಾಗ ಡಾಕ್ಟರ್ಸ್ ಬೇರೆ ಏನು ಮಾಡಬಹುದು ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಸೆಫಾಲಿಕ್ ವರ್ಷನ್ ಅನ್ನೋದನ್ನು ಡಾಕ್ಟರು ಪ್ರಯತ್ನ ಪಡ್ತಾರೆ. ಹಾಗಂದರೆ ECV ಅಂತ ಇದನ್ನು ಕರಿತೀವಿ. ಇನ್ನು ಇದನ್ನು ಮಾಡೋದಕ್ಕಿಂತ ಮುಂಚೆ ಬೇಬಿ ಪೊಸಿಷನ್ನು ಪ್ಲೆಸೆಂಟಾ ಪೊಸಿಷನ್ ಹೇಗಿದೆ ಅನ್ನೋದನ್ನು ಸ್ಕ್ಯಾನಿಂಗ್ ಮುಖಾಂತರ ಡಾಕ್ಟ್ರು ತಿಳ್ಕೊತಾರೆ. ಇನ್ನು ಡಾಕ್ಟರ್ಸ್ ಹೊಟ್ಟೆ ಭಾಗದ ಮೇಲೆ ಕೈಯನ್ನು ಇಟ್ಟು ಬೇಬಿ ಪೊಸಿಷನನ್ನು ಕೆಳಗಡೆ ಬರೋ ರೀತಿ ಪ್ರಯತ್ನವನ್ನು ಪಡ್ತಾರೆ. ಇದು ಸೇಫೆಸ್ಟೇ ಆಗಿರುತ್ತೆ. ಡಾಕ್ಟರ್ಸ್ ಈ ಪ್ರಯತ್ನವನ್ನು ಮಾಡಿದ್ರೆ ಬೇಬಿ ಹೆಡ್ ಆನ್ ಪೊಸಿಷನ್ಗೆ ಬರುವಂಥ ಸಾಧ್ಯತೆಗಳು ಇರುತ್ತೆ. ಇದೆಲ್ಲ ಮಾಡಿದಾಗ್ಯೂ ಸಹ ಬೇಬಿ ಹೆಡ್ ಆನ್ ಪೊಸಿಷನ್ಗೆ ಬಂದಿಲ್ಲ ಅಂತ ಹೇಳಿದ್ರೆ 40 ವಾರಗಳಾದ ನಂತರನೂ ಸಹ ಬೇಬಿ ಹೆಡ್ ಆನ್ ಪೊಸಿಷನ್ಗೆ ಇಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಆಪ್ಷನ್ ಬಂದು ಸಿಸೇರಿಯನ್ ಅಥವಾ ಸಿ ಸೆಕ್ಷನ್ ಡೆಲಿವರಿ.
ಏನೇ ಆಗಿದ್ರೂ ಸಹ ಡಾಕ್ಟರ್ಸ್ ಸಜೆಷನ್ಸ್ ಒಪಿನಿಯನ್ಸನ್ನು ನೀವು ಖಂಡಿತವಾಗ್ಲೂ ರೆಸ್ಪೆಕ್ಟನ್ನು ಮಾಡಲೇಬೇಕು. ಬೇಬಿ ಮತ್ತು ಮದರ್ ಹೆಲ್ತನ್ನು ನೀವು ಗಮನದಲ್ಲಿ ಇಟ್ಕೊಂಡು. ಸಾಧಾರಣವಾಗಿ ಗರ್ಭಿಣಿ ಸ್ತ್ರೀಯರಲ್ಲಿ 38ರಿಂದ 40 ವಾರಗಳ ಒಳಗಡೆ ಬೇಬಿ ಹೆಡ್ ಆನ್ ಪೊಸಿಷನ್ಗೆ ಬಂದಿರುತ್ತೆ. ಅದು ಬರಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು. ಅಂಥ ಟೈಮಲ್ಲಿ ಖಂಡಿತವಾಗ್ಲೂ ಡಾಕ್ಟರ್ಸ್ ಕೊಡುವಂಥ ಸಲಹೆಗಳನ್ನು ನೀವು ಪಾಲನೆ ಮಾಡಿ ಬೇಬಿ ಮತ್ತು ಮದರ್ ಹೆಲ್ತನ್ನು ನೀವು ಖಂಡಿತವಾಗ್ಲೂ ಕಾಪಾಡ್ಕೋಬೇಕು. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.